ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಸ್ಟೂಡೆಂಟ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ನಾನು ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಹಲವು ಲೆಸನ್ಸ್ ಅನ್ನು ಮಾಡಿದ್ದೀನಿ. ಇನ್ ದ ಲಾಸ್ಟ್ ಕ್ಲಾಸ್ ವಿ ಡಿಸ್ಕಸ್ಡ್ hydraulic pumps and its types. Today we will discuss another new topic in hydraulic system, that is pressure relief valve. ಈ ದಿನ ತರಗತಿಯಲ್ಲಿ ಮಕ್ಕಳೇ pressure relief valve ಬಗ್ಗೆ ನಾವು ತಿಳಿದುಕೊಳ್ಳೋಣ. What are the objectives for today's lessons? At the end of this lesson you shall be able to what is pressure relief valve ಅಂದ್ರೆ ಏನು, identify the different parts of pressure relief valve, and also explain the functional features of different parts of the pressure relief valve and the constructional features of pressure relief valve ಅನ್ನ ಈ ತರಗತಿಯಲ್ಲಿ ಮುಖ್ಯವಾಗಿ ಮಕ್ಕಳೇ ತಿಳ್ಕೊಳ್ಳೋಣ. So now let us come what is called pressure relief valve. Pressure relief valve ಅಂದ್ರೆ ಏನು ನೋಡಿ, ಇಲ್ಲಿ ನಿಮಗೆ ಚಿತ್ರದಲ್ಲಿ ಗೊತ್ತು, ಇದನ್ನ ನಾವು pressure relief valve ಅಂತ ಕರಿತೀವಿ. But how can it explain? So pressure relief valve is a type of safety valve. ಇದು ಒಂದು ಸೇಫ್ಟಿ ವಾಲ್ವ್. It is used to control or limit the pressure in a hydraulic system. ಅರ್ಥ ಆಯ್ತಾ ಮಕ್ಕಳೇ? Pressure relief valve is a type of safety valve used to control or limit the pressure in hydraulic system. ಏನಾಗುತ್ತೆ ಕಂಟ್ರೋಲ್ ಮಾಡದೇ ಇದ್ರೆ? ಅದರ್ವೈಸ್ ಪ್ರೆಷರ್ ಮೈಟ್ ಅದರ್ವೈಸ್ ಬಿಲ್ಡ್ ಅಪ್. ನಾವೇನಾದ್ರೂ ಕಂಟ್ರೋಲ್ ಮಾಡಲಿಲ್ಲ ಅಂದ್ರೆ, ಈ ಸೇಫ್ಟಿ ವಾಲ್ವ್ ಅನ್ನ ಹಾಕೊಳ್ಳಿಲ್ಲ ಅಂದ್ರೆ ಪ್ರೆಷರ್ ಬಿಲ್ಡಪ್ ಆಗಿ ಅಥವಾ ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗಿ ಪ್ರೋಸೆಸ್ ಅಪ್ಸೆಟ್ ಆಗಿ ನಿಮ್ಮ ಎಲ್ಲಾ ಇನ್ಸ್ಟ್ರೂಮೆಂಟ್ ವ್ಯವಸ್ಥೆ ಫೇಲ್ಯೂರ್ ಆಗೋಗುತ್ತೆ. ನಿಮ್ಮ ಏನ್ ವ್ಯವಸ್ಥೆ ಇದೆ ಹೈಡ್ರಾಲಿಕ್ ಸಿಸ್ಟಮ್ ಫೇಲ್ಯೂರ್. ದಟ್ಸ್ ವೈ ಯು ನೀಡ್ ಒನ್ ಸೇಫ್ಟಿ ವಾಲ್ವ್. ದಟ್ ಸೇಫ್ಟಿ ವಾಲ್ವ್ ಇಸ್ ಕಾಲ್ಡ್ ಪ್ರೆಷರ್ ರಿಲೀಫ್. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವು ಲೆಟ್ ಅಸ್ ಕಮ್ ಟು ದಿ ಪ್ರೆಷರ್ ರಿಲೀಫ್ ವಾಲ್ವ್ ನಲ್ಲಿ ಪೈಲಟ್ ಆಪರೇಟೆಡ್ ಪ್ರೆಷರ್ ರಿಲೀಫ್ ವಾಲ್ವ್ ಚಿತ್ರ ಇಲ್ಲಿ ನಿಮಗೆ ಬರ್ತಾ ಇದೆ. ದ ಜನರಲ್ ಔಟ್ಲುಕ್ ಆಫ್ ಎ ಪ್ರೆಷರ್ ರಿಲೀಫ್ ವಾಲ್ವ್ ಇಸ್ ಸೋನ್. ಈ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಔಟ್ಲುಕ್. ಇನ್ನು ಕಲರ್ ಚಿತ್ರವನ್ನು ತೋರಿಸ್ತೀನಿ. ಇಲ್ಲಿ ಒಂದು ನಾವ್ ಇದೆ. ದ ನಾವ್ ಇಸ್ ದ ಮೇನ್ ಕಂಟ್ರೋಲಿಂಗ್ ಎಲಿಮೆಂಟ್ ಫ್ರಮ್ ಔಟ್ಸೈಡ್. ನಾವ್ ಇಲ್ಲಿ ಚಿತ್ರದಲ್ಲಿ ಇದೆಯಲ್ಲ, ಇದು ದಿಸ್ ನಾವ್ ಇಸ್ ಕಂಟ್ರೋಲಿಂಗ್ ದಿ ಮೇನ್ ಪಾರ್ಟ್ to control the element from the outside of this pressure relief valve. ನಿಮಗೆ ಒಂದು ಪೈಲಟ್ ಆಪರೇಟೆಡ್ PRV ಅಲ್ಲಿತ್ತಲ್ಲ, ಅದು ಕಲರ್ ಅನಿಮೇಷನ್ ಚಿತ್ರ ಇದೆ. ನಿಮಗೆ ಇಲ್ಲಿ ನಾರ್ಮಲಿ ಕ್ಲೋಸ್ ಇದೆ, ಇಲ್ಲಿ ನಾರ್ಮಲಿ ಓಪನ್ ಇರ್ತಕ್ಕಂತ ಒಂದು PRV ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಇಸ್ ಸಮ್ ಪಾರ್ಟ್ಸ್, ಮೈನ್ ಪಾರ್ಟ್ಸ್ ಅನ್ನು ಮಾತ್ರ ತೋರಿಸಿದ್ದೀನಿ. ನಿಮ್ಗೆ ಎಲ್ಲ ಪಾರ್ಟ್ಸ್ ಅನ್ನು ಮತ್ತೆ ಹೇಳ್ತೀನಿ. ಇಲ್ಲಿ ಮೈನ್ ಪಾರ್ಟ್ಸ್ ನಲ್ಲಿ ಒಂದು ಪೈಲಟ್ ಸ್ಪ್ರಿಂಗ್ ಅಂತ ಇರುತ್ತೆ, ಪೈಲಟ್ ಪೊಪೆಟ್ ಅಂತ ಇರುತ್ತೆ, ಮೈನ್ ಸ್ಪ್ರಿಂಗು, ಮೈನ್ ಪೊಪೆಟ್, ಅಡ್ಜಸ್ಟ್ಮೆಂಟ್ ನಾಬ್. ಇಲ್ಲಿ ಮುಖ್ಯವಾಗಿ ಮಕ್ಕಳೇ ಸ್ಪ್ರಿಂಗು, ಪೊಪೆಟ್, ನಾಬು, ಒಂದು ಮೈನ್ ಸ್ಪ್ರಿಂಗು, ಒಂದು ಲೈಟ್ ಸ್ಪ್ರಿಂಗ್, ಸೀಟ್. ಇಟ್ ಈಸ್ ಆಲ್ ದ ಇಂಪಾರ್ಟೆಂಟ್ ಮೈನ್ ಪಾರ್ಟ್ಸ್. ನಾನು ಒನ್ ಬೈ ಒನ್ ಈಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ದ ಮೈನ್ ಪಾರ್ಟ್ಸ್ ಆಫ್ ಪೈಲಟ್ ಆಪರೇಟೆಡ್ ರಿಲೀಫ್ ವಾಲ್ವ್. ನಂಬರ್ 1 ಇಸ್ ಬಾಡಿ. ಇಲ್ಲಿದೆ ನೋಡಿ ಬಾಡಿ ಮಕ್ಕಳೇ. ನಂಬರ್ 2 ಇಸ್ ಪೊಪೆಟ್. ಇಲ್ಲಿದೆ ನೋಡಿ ಪೊಪೆಟ್, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಮಾಲ್ ಪೊಪೆಟ್. ಅನದರ್ ಒನ್ ಇಸ್ ಟಾಪ್ ಕವರ್. ಅಲ್ಲಿಂದ ಮುಂದೆ ಬಂದ್ರೆ ನಿಮಗೆ ಟಾಪ್ ಕವರ್ ಅಂತ ಇದೆ. ಪೊಪೆಟ್ ಸೀಟ್, ಅಲ್ಲಿಂದ ಒಂದ್ ಸ್ವಲ್ಪ ಮೌಂಟಿಂಗ್ ಸ್ಕ್ರೂ ಆದ್ಮೇಲೆ ಮುಂದೆ ಬನ್ನಿ ಪೊಪೆಟ್ ಸೀಟ್ ಅನ್ನ ಕೊಟ್ಟಿದ್ದಾನೆ. ಪಿಸ್ಟನ್ಸ್ ಇದೆ ಇಲ್ಲಿ ಮಕ್ಕಳೇ. ದಿಸ್ ಇಸ್ ಪಿಸ್ಟನ್. ಇಲ್ಲಿ ಪಿಸ್ಟನ್ಸ್ ಬರುತ್ತೆ, ಇದರ ಒಳಗಡೆಗೆ ಇಲ್ಲಿ ಪಿಸ್ಟನ್ಸ್ ಬರುತ್ತೆ. ನಾವು ಹೆವಿ ಸ್ಪ್ರಿಂಗ್ ಅನ್ನ ಮೌಂಟ್ ಮಾಡಿದ್ದಾನೆ. ಇಲ್ಲಿ 2 ಸ್ಪ್ರಿಂಗ್ ಇರುತ್ತೆ, ಒಂದು ಹೆವಿ ಸ್ಪ್ರಿಂಗ್, ಒಂದು ಲೈಟ್ ಸ್ಪ್ರಿಂಗ್. ನೋಡಿ ಇಲ್ಲಿ ಈ ಪೊಪೆಟ್ ಇಂದ ಹಿಂದೆ ಇದೆಯಲ್ಲ, ಅದನ್ನ ಹೆವಿ ಸ್ಪ್ರಿಂಗ್ ಅಂತ ಕರಿತೀವಿ. ಸೊ ಇಲ್ಲಿ ಈ ಪಿಸ್ಟನ್ ಬರುತ್ತಲ್ಲ, ಇಲ್ಲಿ ಲೈಟ್ ಸ್ಪ್ರಿಂಗ್ ಅನ್ನ ನಾವು ಕಾಣ್ತೀವಿ. ದೆನ್ ಅಡ್ಜಸ್ಟಿಂಗ್ ಸ್ಕ್ರೂ ಇಸ್ ದ ಇಂಪಾರ್ಟೆಂಟ್ ಪಾರ್ಟ್ ಟು ಕಂಟ್ರೋಲ್ ಫ್ರಮ್ ಔಟ್ಸೈಡ್. ಅಡ್ಜಸ್ಟಿಂಗ್ ನಾಬ್ ಅಂತ ಕರಿತೀವಿ. ಪಿಸ್ಟನ್ ಸೀಟ್, ದಿಸ್ ಇಸ್ ಪಿಸ್ಟನ್ ಸೀಟ್. ದಿಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಪಾರ್ಟ್ಸ್ ಆಫ್ PRV, pressure relief valve. Now let us come to one by one. So body is the important part. So body of the valve is made up of ಫೈನ್ ಗ್ರೇಡ್ ಕ್ಯಾಸ್ಟ್ ಐರನ್. ಆ ಬಾಡಿಯನ್ನ ಯಾವ್ದರಿಂದ ಮಾಡಿರ್ತಾರೆ? ಒಳ್ಳೆ ಗುಣಮಟ್ಟದ ಕ್ಯಾಸ್ಟ್ ಐರನ್ ನಿಂದ ಮಾಡಿರ್ತಾರೆ. ಸೊ ಈ ಬಾಡಿ ಒಳಗಡೆ ಕ್ಯಾಸ್ಟಿಂಗ್ ಏನನ್ನ ಮಾಡಿರ್ತಾರೆ ಮಕ್ಕಳೇ, ಅದರ ಒಳಗಡೆಗೆ ನಾವು ಅಕಾಮಡೇಟ್ ಮಾಡ್ಬೇಕಾಗುತ್ತೆ.
ಪಿಸ್ಟನ್ನು, ಪಿಸ್ಟನ್ ಸೀಟು, ಲೈಟ್ ಸ್ಪ್ರಿಂಗು ಇವುಗಳೆಲ್ಲವನ್ನ ಏನ್ ಮಾಡ್ಬೇಕಾಗುತ್ತೆ, ಅಕಾಮಡೇಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ದ ಬಾಡಿ ಈಸ್ ಫಿಕ್ಸ್ಡ್ ವಿತ್ ದ ಟಾಪ್ ಕವರ್ ಬೈ ಸ್ಕ್ರೂಸ್. ಈ ಬಾಡಿಯನ್ನ ಫಿಕ್ಸ್ಡ್ ವಿತ್ ಟಾಪ್ ಕವರ್ಗೆ ಫಿಕ್ಸ್ ಮಾಡಿರ್ತಾರೆ. ಹಿಂದೆ ಚಿತ್ರದಲ್ಲಿ ನೋಡಿದ್ದೀನಿ ಯಾವ್ದ್ರಿಂದ, ಸ್ಕ್ರೂ. Ports for inlet and outlet and drain connections are provided in the body as a threaded holes. Port connections ಒಂದು ಇನ್ಲೆಟ್, ಒಂದು ಔಟ್ಲೆಟ್, ಇನ್ನೊಂದು ಡ್ರೈನ್ ಸೈಡ್ ಅಲ್ಲಿ ಥ್ರೆಡೆಡ್ ಕನೆಕ್ಷನ್ಸ್ ಈ ಬಾಡಿನಲ್ಲಿ ಕ್ಯಾಸ್ಟಿಂಗ್ ಅನ್ನು ಮಾಡಿರ್ತಾರೆ. ದ ಬಾಡಿ ಅಕಾಮಡೇಟ್ಸ್ ದ ಮೈನ್ ರಿಲೀವಿಂಗ್ ಮೆಕಾನಿಸಮ್ಸ್. ಈ ಬಾಡಿ ಒಳಗಡೆ ಈ ಮುಖ್ಯವಾದ ರಿಲೀವಿಂಗ್ ಮೆಕಾನಿಸಮ್ಸ್ ಏನಿದೆ ಇದೆಲ್ಲವನ್ನ ಅಕಾಮಡೇಟ್ ಮಾಡಿರ್ತಾರೆ. ಇನ್ನು ಎರಡನೇ ಪಾರ್ಟ್ ಬಂದ್ರೆ ಟಾಪ್ ಕವರ್ ಅಂತ ಕರಿತೀವಿ. ಈ ಟಾಪ್ ಕವರ್ ಬಾಡಿ ಮೇಲೆ ಫಿಕ್ಸ್ ಆಗುತ್ತೆ. ದ ಟಾಪ್ ಕವರ್ ಇಸ್ ಆಲ್ಸೋ ಮೇಡ್ ಔಟ್ ಆಫ್ ಫೈನ್ ಗ್ರೇಡ್ ಕ್ಯಾಸ್ಟಿಂಗ್. ಒಳ್ಳೆ ಉತ್ತಮ ಗುಣಮಟ್ಟದ ಕ್ಯಾಸ್ಟಿಂಗ್ ನಿಂದ ಈ ಒಂದು ಟಾಪ್ ಕವರ್ ಅನ್ನ ಮಾಡಿರ್ತಾರೆ. ಇಟ್ ಈಸ್ ಮೆಷಿನ್ಸ್ ಇನ್ಸೈಡ್ ಅಕಾಮಡೇಟ್ ದ ಪೊಪೆಟ್. ಈ ಟಾಪ್ ಕವರ್ ಒಳಗಡೆ ನಾವೇನ್ ಮಾಡಿರ್ತೀವಿ, ಪೊಪೆಟ್ಟು, ಎವಿ ಸ್ಪ್ರಿಂಗು, ಅಡ್ಜಸ್ಟಿಂಗ್ ಸ್ಕ್ರೂಸು, ಸೀಲ್ ಅಂಡ್ ವೆಂಟ್ ಪ್ಲಗ್ ಅನ್ನ ಏನ್ ಮಾಡಿರ್ತೀವಿ, ಅಕಾಮಡೇಟ್ ಮಾಡಿರ್ತೀವಿ ಇಲ್ಲಿ ಟಾಪ್ ಕವರ್ ನಲ್ಲಿ. ಹಾಗಾಗಿ ಇಟ್ ಕ್ಯಾನ್ ಬಿ ಅಕ್ಯುರೇಟ್ಲಿ ಮೆಷಿನ್ಡ್ ಬಿಕಾಸ್ ಆಫ್ ಟು ಅಕಾಮಡೇಟಿಂಗ್ ಪೊಪೆಟ್, ಎವಿ ಸ್ಪ್ರಿಂಗ್, ಅಡ್ಜಸ್ಟಿಂಗ್ ಸ್ಕ್ರೂ, ಸೀಲ್ಸ್ ಅಂಡ್ ವೆಂಟ್ ಪ್ಲಗ್ ಅನ್ನ ಇಲ್ಲಿ ಅಕಾಮಡೇಟ್ ಮಾಡಿರ್ತಾರೆ. ದ ಟಾಪ್ ಕವರ್ ಇಸ್ ಫಿಕ್ಸ್ಡ್ ವಿತ್ ದ ಬಾಡಿ ಬೈ ಮೀನ್ಸ್ ಆಫ್ ಸ್ಕ್ರೂ. ಈ ಟಾಪ್ ಕವರ್ ಅನ್ನ ಈ ಬಾಡಿಗೆ ಸ್ಕ್ರೂ ಇಂದ ಏನ್ ಮಾಡಿರ್ತಾರೆ ಮಕ್ಕಳೇ, ಫಿಕ್ಸ್ ಮಾಡಿರ್ತಾರೆ. ದ ಟಾಪ್ ಕವರ್ ಹೌಸಸ್ ದ ಪೈಲಟ್ ಆಪರೇಟಿಂಗ್ ಮೆಕಾನಿಸಮ್ ಬೈ ಮೀನ್ಸ್ ಆಫ್ ದ ಸ್ಟೇಟೆಡ್ ಎಲಿಮೆಂಟ್. ಅಂದ್ರೆ ಈ ಟಾಪ್ ಕವರ್ ಹೌಸಿಂಗ್ ಅಂತ ಇರುತ್ತೆ, ಅದನ್ನೆಲ್ಲ ಫಿಕ್ಸ್ ಮಾಡಿರ್ತಾರೆ ಅಲ್ಲಿ. ಅದು ಪೈಲಟ್ ಆಪರೇಟಿಂಗ್ ಮೆಕಾನಿಸಮ್. ಸೊ ಯಾವ ಎಲಿಮೆಂಟ್ಸ್ ಅಂದ್ರೆ ಪಿಸ್ಟನ್ಸ್. ನೆಕ್ಸ್ಟ್ ಪಾರ್ಟ್ ಬಂದು ನಾವು ಪಿಸ್ಟನ್ ಬರೋಣ. ದಿಸ್ ಇಸ್ ಪಿಸ್ಟನ್ ವಾಲ್, ದಿಸ್ ಇಸ್ ನೆಕ್, ದಿಸ್ ಇಸ್ ಬ್ಯಾಲೆನ್ಸಿಂಗ್ ಆರಿಫೈಸ್ ವಾಲ್, ಇನ್ನೊಂದು ಥ್ರೂ ಹೋಲು, ಇನ್ನೊಂದು ಗ್ರೂ ಇದೆ. ಒಂದು ಥ್ರೂ ಹೋಲು, ಒಂದು ಗ್ರೂ, ಒಂದು ಬ್ಯಾಲೆನ್ಸಿಂಗ್ ಆರಿಫೈಸ್ ಹೋಲು, ನೆಕ್. ದಿಸ್ ಇಸ್ ಕಾಲ್ಡ್ ಪಿಸ್ಟನ್ ಅಂತ ನಾವು ಕರಿತೀವಿ. ಇಟ್ ಇಸ್ ದ ಮೈನ್ ರಿಲೀವಿಂಗ್ ವಾಲ್ವ್ ಎಲಿಮೆಂಟ್ ಇನ್ ದ ಬಾಡಿ. ಸೊ ನಾನು ಹಿಂದೆ ಚಿತ್ರದಲ್ಲಿ ಹೇಳಿದ್ನಲ್ಲ ಇಲ್ಲಿ ಮಕ್ಕಳೇ, ಇಲ್ಲಿ ದ ಟಾಪ್ ಕವರ್ ಹೌಸ್ ದ ಪೈಲಟ್ ಆಪರೇಟಿಂಗ್ ಮೆಕಾನಿಸಮ್ ಬೈ ಮೀನ್ಸ್ ಆಫ್ ದ ಸ್ಟೇಟೆಡ್ ಎಲಿಮೆಂಟ್ಸ್. ಅಂದ್ರೆ ಮೈನ್ ಎಲಿಮೆಂಟ್ಸ್ ಯಾವ್ದಿಲ್ಲಿ, ದಟ್ ಒನ್ ಇಸ್ ಕಾಲ್ಡ್ ಪಿಸ್ಟನ್ಸ್. ಸೊ ಇಟ್ ಇಸ್ ದ ಮೈನ್ ರಿಲೀವಿಂಗ್ ವಾಲ್ವ್ ಎಲಿಮೆಂಟ್ ಇನ್ ದ ಬಾಡಿ. ಇಟ್ ಇಸ್ ಮೇಡ್ ಅಪ್ ಆಫ್ ವಿಯರ್ ರೆಸಿಸ್ಟೆಂಟ್ ಸ್ಟೀಲ್, ಹಾರ್ಡನ್ಡ್ ಅಂಡ್ ಗ್ರೌಂಡ್. ಅಂದ್ರೆ ಈ ಪಿಸ್ಟನ್ ಅನ್ನ ಮಕ್ಕಳೇ ತುಂಬಾ ಒಳ್ಳೆ ಗುಣಮಟ್ಟದ ಸ್ಟೀಲ್ ನಿಂದ ಏನ್ ಮಾಡಿರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ಅದು ಸವಿಬಾರ್ದು, ಯಾಕಂದ್ರೆ ಪಿಸ್ಟನ್ಸ್ ಹಿಂದೆ ಮುಂದೆ ಮಾಡ್ತಾ ಇರುತ್ತೆ. ಯಾವಾಗ್ಲೂ ರೆಸಿಪ್ರಿಕೇಟಿಂಗ್ ನಲ್ಲಿ ಅದು ಇರುತ್ತೆ, ಮೂವ್ಮೆಂಟ್ಸ್ ನಲ್ಲಿ, ಮೋಷನ್ಸ್ ನಲ್ಲಿ ಅದು ಇರುತ್ತೆ. ಹಾಗಾಗಿ ಸವಿತಕ್ಕಂತ ಸಾಧ್ಯತೆ ಹೆಚ್ಚಿರೋದ್ರಿಂದ ಅಲ್ಲಿ ಒಳ್ಳೆಯ ಗುಣಮಟ್ಟದ ಸ್ಟೀಲ್ ಅನ್ನು ಬಳಸಿರ್ತಾರೆ. ಅಂದ್ರೆ ವಿಯರ್ ರೆಸಿಸ್ಟೆನ್ಸ್, ಸವೆತವನ್ನ ತಡೆದುಕೊಳ್ಳುವ ಶಕ್ತಿ ಇರತಕ್ಕಂತ ಒಂದು ಲೋಹದಿಂದ ಈ ಪಿಸ್ಟನ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಗಟ್ಟಿಗೊಳಿಸಿ, ಅಂದ್ರೆ ಹಾರ್ಡನ್ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ಗ್ರೈಂಡಿಂಗ್ ಅನ್ನ ಮಾಡಿ ಇಲ್ಲಿ ಬಳಸ್ತಾರೆ. ಸೊ ನಾವು ದ ಸ್ಲೈಡಿಂಗ್ ಪೋರ್ಷನ್ಸ್ ಆಫ್ ದ ವಾಲ್ ಆರ್ ಪ್ರೊವೈಡೆಡ್ ವಿತ್ ಶಾಲೋ ಗ್ರೂವ್ಸ್. ಆ ಸ್ಲೈಡಿಂಗ್ ಪೋರ್ಷನ್ಸ್ ಏನಿದೆ ಆ ಸೈಡ್ ನಲ್ಲಿ ಒಂದು ಗ್ರೂವ್ಸ್ ಅನ್ನು ಕೂಡ ಮಾಡಿರ್ತಾರೆ. ದಿಸ್ ಗ್ರೂವ್ಸ್ ಯಾತಕಪ್ಪ ಮಾಡಿರ್ತಾರೆ ಅಂತಂದ್ರೆ, these groove retain oil to give oil film for lubrication. lubrications ಆಗ್ಬೇಕಲ್ಲ, ಡ್ರೈ ಆಗ್ಬಿಟ್ರೆ ನೀವು ಫುಲ್ ಪರ್ಫೆಕ್ಟ್ ಫಿಟ್ ಆಗ್ಬಿಟ್ರೆ ಆಯಿಲ್ ಒಳಗಡೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಯಾವಾಗ್ಲೂ ಮೂವ್ಮೆಂಟ್ಸ್ ನಲ್ಲಿ ಇರುತ್ತೆ ಪಿಸ್ಟನ್ಸ್. ಹಾಗಾಗಿ ಅಲ್ಲಿ ಲುಬ್ರಿಕೇಶನ್ಸ್ ಪರ್ಫೆಕ್ಟ್ ಆಗಿ ಆಗ್ಬೇಕು, ಇಲ್ಲಾಂದ್ರೆ ಹೀಟ್ ಜನರೇಟ್ ಆಗೋಗಿ ಸಿಸ್ಟಮ್ ಫೇಲ್ಯೂರ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಅಲ್ಲಿ ಒಂದು ರಿಟೈನರ್ ಗ್ರೂ ಅನ್ನ ಮಾಡಿರ್ತಾರೆ ಫಾರ್ ದಿ ಲುಬ್ರಿಕೇಶನ್ ಪರ್ಪಸಸ್. And also there is a through hole at the center of the valve piston. ಇಲ್ಲಿ ನೋಡಿ ಮಕ್ಕಳೇ, ಈ ಪಿಸ್ಟನ್ ವಾಲ್ವ್ ನ ಸೆಂಟರ್ ನಲ್ಲಿ ಇಲ್ಲಿ ತೋರಿಸಿದಾನೆ ನೋಡಿ, ಒಂದು ಥ್ರೂ ಹೋಲ್ ಅನ್ನ ಕೊಟ್ಟಿದ್ದಾರೆ. ಈ ಥ್ರೂ ಹೋಲ್ ಏನಿದೆ ಇದ್ರ ಪಕ್ಕ there is an orifice hole on the flat side of the large diameter. ನೋಡಿ ಇಲ್ಲಿ ಈ ಫ್ಲಾಟ್ ಸೈಡ್ ನಲ್ಲಿ ಒಂದು ಬ್ಯಾಲೆನ್ಸಿಂಗ್ orifice hole ಅಂತ ಕೂಡ ಕೊಟ್ಟಿರ್ತಾರೆ. The purpose of through hole is to relieve oil at the time of cracking. ಗೊತ್ತಾಯ್ತಲ್ಲ, ಈ ಥ್ರೂ ಹೋಲ್ ಅನ್ನ ಯಾಕೆ ಕೊಟ್ಟಿದ್ದಾರೆ ಅಂತ ಅಂದ್ರೆ, ದ ಪರ್ಪಸ್ ಆಫ್ ಥ್ರೂ ಹೋಲ್ ಇಸ್ ಟು ರಿಲೀವ್ ದ ಆಯಿಲ್ ಅಟ್ ದ ಟೈಮ್ ಆಫ್ ಕ್ರ್ಯಾಕಿಂಗ್. ಕ್ರ್ಯಾಕಿಂಗ್ ಸಂದರ್ಭದಲ್ಲಿ ಆಯಿಲ್ ಅನ್ನ ಹೊರಗಡೆ ತೆಗಿಲಿಕ್ಕೆ ಈ ಥ್ರೂ ಹೋಲ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿ ದ ಆರಿಫೈಸ್ ಹೋಲ್
fill up the area above the piston from the inlet pressure area to balance the piston. Fill up ಮಾಡ್ಕೊಂಡು ಈ ಪಿಸ್ಟನ್ ಅನ್ನ ಏನ್ ಮಾಡುತ್ತೆ, ಈ ಆರಿಫೈಸ್ ಹೋಲು ಬ್ಯಾಲೆನ್ಸ್ ಮಾಡುತ್ತೆ. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಬ್ಯಾಲೆನ್ಸಿಂಗ್ ಆರಿಫೈಸ್ ಹೋಲ್ ಅಂತ ನಾವು ಕರಿತೀವಿ. The bottom of the valve is tapered neck. ನೋಡಿ ಇಲ್ಲಿ ಒಂಥರ ಟೇಪರ್ ಆಗಿದೆ ಮಕ್ಕಳೇ. ಇಲ್ಲಿ to have a cone seating in two conditions. Piston is accommodated in the body. This piston ಅನ್ನು ಎಲ್ಲಿ ಅಕಾಮಡೇಟ್ ಮಾಡ್ತಾರೆ, ಬಾಡಿ ಚಿತ್ರದಲ್ಲಿ ನಾನು ತೋರಿಸಿದ್ದೀನಿ. ಸೊ ಇದು ಪಿಸ್ಟನ್ ಬಗ್ಗೆ ಇಷ್ಟು ಅಂಶಗಳನ್ನು ನೀವು ತಿಳ್ಕೊಬೇಕು. ಅದು ಯಾವ ರೀತಿ ಫಂಕ್ಷನ್ಸ್ ಆಗುತ್ತೆ, ಅದು ಕನ್ಸ್ಟ್ರಕ್ಷನ್ಸ್ ಹೇಗಿದೆ ಅಂತ ನಾನು ತಿಳಿಸಿದ್ದೀನಿ. ಎವರಿ ಪಾರ್ಟ್. Now let us come to the light spring. ಎರಡು ಸ್ಪ್ರಿಂಗ್, ಒಂದು ಮೇನ್ ಸ್ಪ್ರಿಂಗ್, ಒಂದು ಲೈಟ್ ಸ್ಪ್ರಿಂಗ್ ಅಂತ ಹೇಳಿದ್ರೆ. ಲೈಟ್ ಸ್ಪ್ರಿಂಗ್. The purpose of light spring is to retain the piston down against the The purpose of light spring is to retain the piston down against the seat in a balanced condition. It is accommodated in between the large diameter of the piston and body portion around the upper stem of the piston. ನೋಡಿ, ಈ ಲೈಟ್ ಸ್ಪ್ರಿಂಗ್ ಅನ್ನ ಯಾತಕ್ಕೆ ಇಲ್ಲಿ ಹಾಕಿದ್ದಾರೆ ಅಂದ್ರೆ, ದ ಪರ್ಪಸ್ ಈಸ್ ಟು ರಿಟೈನ್ ದ ಪಿಸ್ಟನ್ ಡೌನ್, ಪಿಸ್ಟನ್ ಅನ್ನ ಡೌನ್ ಎಗನೆಸ್ಟ್ ದ ಸೀಟ್, ಸೀಟು ಮತ್ತೆ ಪಿಸ್ಟನ್ ಕೆಳಗಡೆಗೆ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಈ ಲೈಟ್ ಸ್ಪ್ರಿಂಗ್ ಅನ್ನ ಹಾಕಿದ್ದಾರೆ. ಎಲ್ಲಿ ಇದನ್ನ ಅಪ್ಡೇಟ್ ಮಾಡಿರ್ತಾರೆ ಅಂದ್ರೆ, ಇಟ್ ಈಸ್ ಅಕಾಮಡೇಟೆಡ್ ಇನ್ ಬಿಟ್ವೀನ್ ದ ಲಾರ್ಜ್ ಡಯಾಮೀಟರ್ ಆಫ್ ದ ಪಿಸ್ಟನ್ ಅಂಡ್ ಬಾಡಿ ಪೋರ್ಷನ್ ಆಫ್ ದಿ ಪೋರ್ಷನ್ ಅರೌಂಡ್ ದ ಅಪ್ಪರ್ ಸ್ಟೆಮ್ ಮೇಲೆ ಇದನ್ನ ಅಕಾಮಡೇಟ್ ಅನ್ನ ಮಾಡಿರ್ತಾರೆ. ದಿಸ್ ಸ್ಪ್ರಿಂಗ್ ಇಸ್ ನಾಟ್ ಅಡ್ಜಸ್ಟಬಲ್ ಆನ್ ಪಾರಿಟ್ ಟೆನ್ಷನ್. ಈ ಸ್ಪ್ರಿಂಗ್ ಅನ್ನ ನಾವು ಅಡ್ಜಸ್ಟಬಲ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ one moment. So this spring is not adjustable one for its tension. ಅದು ಅಡ್ಜಸ್ಟಬಲ್ ಅದರ ಟೆನ್ಷನ್ ಇರೋದ್ರಿಂದ ಇಟ್ ಇಸ್ ನಾಟ್ adjustable. Another one, piston seat. It is a linear bush tightly fixed in the body. ಇದು ಒಂದು ಲೀನಿಯರ್ ಬುಸ್, ಬಾಡಿನಲ್ಲಿ ಟೈಟ್ ಆಗಿ ಇದನ್ನ ಫಿಕ್ಸ್ ಮಾಡಿರ್ತಾರೆ. ಇಟ್ ಇಸ್ ಮೇಡ್ ಅಪ್ ಆಫ್ ವಿಯರ್ ರೆಸಿಸ್ಟೆಂಟ್ ಸ್ಟೀಲ್, ವಿಯರ್ ರೆಸಿಸ್ಟೆಂಟ್ ಗುಡ್ ಕ್ವಾಲಿಟಿ ಸ್ಟೀಲ್ ನಲ್ಲಿ ಮಾಡಿ ಹಾರ್ಡನ್ ಮತ್ತೆ ಗ್ರೈಂಡ್ ಅನ್ನ ಮಾಡಿರ್ತಾರೆ. ದ ಇನ್ನರ್ ಸೈಡ್ ಆಫ್ ದ ಬುಸ್ ಹ್ಯಾಸ್ ಟು ಟೇಪರ್ ಸೀಟ್ ದ ಟೇಪರ್ಡ್ ಪೋರ್ಷನ್ ಆಫ್ ದ ಪಿಸ್ಟನ್ ವಾಲ್. ಇನ್ನರ್ ಸೈಡ್ ಆಫ್ ದ ಬುಸ್ ಏನಿದೆ ಅದು ಟೇಪರ್ ಇರುತ್ತೆ. ಯಾತಕ್ಕೆ ಅಂದ್ರೆ, ಟು ಸೀಟ್ ದ ಟೇಪರ್ಡ್ ಪೋರ್ಷನ್ ಆಫ್ ದ ಪಿಸ್ಟನ್ ವಾಲ್. ಆ ಪಿಸ್ಟನ್ ವಾಲ್ ಟೇಪರ್ ಇತ್ತಲ್ಲ, ಅದು ಇಲ್ಲಿ ಕುತ್ಕೊಳ್ಳುತ್ತೆ. ಮುಂದಿನ ಪಾರ್ಟ್ ಒಂದು ಪೊಪೆಟ್ ಅಂತ ಕರೀತೀವಿ ಮಕ್ಕಳು. ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಟ್. ಪೊಪೆಟ್ ಇಸ್ ಎ ಕೋನಿಕಲ್ ಮೆಂಬರ್ ಔಟ್ಸೈಡ್ ಇನ್ ದ ಟಾಪ್ ಕವರ್. ಪೊಪೆಟ್ ಒಂದು ಕೋನಿಕಲ್ ಮೆಂಬರ್, ಅದನ್ನ ಟಾಪ್ ಕವರ್ ಒಳಗಡೆಗೆ ಅಕಾಮಡೇಟ್ ಮಾಡಿರ್ತಾರೆ. ದಿಸ್ ಪೊಪೆಟ್ ಸರ್ವೆಸ್ ಎ ಪೈಲಟ್ ವಾಲ್. ಈ ಪೊಪೆಟ್ ಯಾವ ರೀತಿ ಅಂದ್ರೆ, ಪೈಲಟ್ ತರ ಚಾಲಕನ ರೀತಿ ಕಾರ್ಯವನ್ನ ಇದು ನಿರ್ವಹಿಸುತ್ತೆ. ಇಟ್ ಈಸ್ ಹೆಲ್ಡ್ ಇನ್ ಪೊಸಿಷನ್ ಬೈ ಹೆವಿ ಸ್ಪ್ರಿಂಗ್. ಇನ್ನೊಂದು ಸ್ಪ್ರಿಂಗ್ ಇರುತ್ತೆ ಅಂತ ಹೇಳಿದ್ನಲ್ಲ, ಈ ಪೊಪೆಟ್ ಅನ್ನ ಕರೆಕ್ಟ್ ಪೊಸಿಷನ್ಸ್ಗೆ ಆ ಸ್ಪ್ರಿಂಗು ಹಿಡಿದಿಟ್ಕೊಂಡಿರುತ್ತೆ. ಇಟ್ ಈಸ್ ಆಲ್ಸೋ ಮೇಡ್ ಅಪ್ ಆಫ್, ಈ ಪೊಪೆಟ್ ಅನ್ನು ಕೂಡ ವಿಯರ್ ರೆಸಿಸ್ಟೆಂಟ್ ಸ್ಟೀಲ್ ವಿತ್ ಕೋನಿಕಲ್ ಗ್ರೌಂಡ್ ಸರ್ಫೇಸ್, ಇದನ್ನು ಕೂಡ ಆಕ್ಯುರೇಟ್ ಫಿನಿಶ್ ಮಾಡಿ, ಗ್ರೈಂಡ್ ಮಾಡಿ, ಹಾರ್ಡನ್ ಮಾಡಿ, ವಿಯರ್ ರೆಸಿಸ್ಟೆಂಟ್ ಮೆಟೀರಿಯಲ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡಿರ್ತಾರೆ. This conical seat will have a perfect sealing against the oil from pilot port. Poppet is retained by heavy spring. ಇಲ್ಲಿ ಕೋನಿಕಲ್ ಸೀಟ್ ಕೊಟ್ಟಿರ್ತಾರೆ. ಅದು ನಿಮ್ಮ ಪಿಸ್ಟನ್ ಇದೆಯಲ್ಲ, ಪಿಸ್ಟನ್ ಸೀಟ್ ಎರಡೂ ಕರೆಕ್ಟ್ ಆಗಿ ಏನಾಗಿರುತ್ತೆ, ಅದು ಬನ್ಸ್ ಇರುತ್ತೆ, ಸೀಲಿಂಗ್ ಆಗಿರುತ್ತೆ. ಯಾವ್ದ್ರಿಂದ, ಈ ಪೋರ್ಟ್ ಇಂದ, ಪೈಲಟ್ ಪೋರ್ಟ್ ಇಂದ ಆಯಿಲ್ ಬರುತ್ತಲ್ಲ, ಆಯಿಲ್ಗೆ ವಿರುದ್ಧವಾಗಿ ಅದೇನಾಗಿರುತ್ತೆ, ಕರೆಕ್ಟ್ ಆಗಿ ಲಾಕ್ ಆಗಿರುತ್ತೆ. ಸೊ ಈ ಪೊಪೆಟ್ ಅನ್ನ ಭದ್ರವಾಗಿ ಯಾವುದು ಲಾಕ್ ಮಾಡಿ ಇಟ್ಕೊಂಡಿರುತ್ತೆ ಅಂದ್ರೆ, ರಿಟೈನ್ ಮಾಡಿ ಇಟ್ಕೊಂಡಿರುತ್ತೆ ಅಂದ್ರೆ, ದಟ್ ಇಸ್ ಕಾಲ್ಡ್ ಹೆವಿ ಸ್ಪ್ರಿಂಗ್. ಒಂದು ಹೆವಿ ಸ್ಪ್ರಿಂಗ್ ಕೊಟ್ಟಿರುತ್ತೆ, ಆ ಹೆವಿ ಸ್ಪ್ರಿಂಗ್ ಇಟ್ಕೊಂಡಿರುತ್ತೆ. ಸೊ ಪೊಪೆಟ್ ಸೀಟ್ ಅಂತ ಇನ್ನೊಂದು, ಇಟ್ ಇಸ್ ಎ ಸೀಟ್ ಫಾರ್ ದ ಪೊಪೆಟ್ ವಾಲ್. ಪೊಪೆಟ್ ಸೀಟ್ ಯಾವ್ದು ಕೊಟ್ಟಿರ್ತಾನೆ, ಪೊಪೆಟ್ ವಾಲ್ವ್ ಅನ್ನ ಅಲ್ಲಿ ಪ್ಲೇಸ್ ಮಾಡಲಿಕ್ಕೆ. ಇಟ್ ಹ್ಯಾಸ್ ಗಾಟ್ ಎ ಕೋನಿಕಲ್ ಸೀಟ್, ನಾಟ್ ಸಾರಿ, ಇಟ್ ಹ್ಯಾಸ್ ಗಾಟ್ ಎ ಕೋನಿಕಲ್ ಸೀಟ್. ಅದರಲ್ಲಿ ಒಂದು ಕೋನಿಕಲ್ ಟೇಪರ್ಡ್ ಸೀಟ್ ಇರುತ್ತೆ. within to match the tapered surface of the puppet. ಪೊಪೆಟ್ ಟೇಪರ್ ಸರ್ಫೇಸ್ ಇರುತ್ತಲ್ಲ, ಅದಕ್ಕೆ ಮ್ಯಾಚ್ ಆಗ್ಲಿಕ್ಕೆ ಒಂದು ಕೋನಿಕಲ್ ಸರ್ಫೇಸ್ ಅನ್ನು ಮಾಡಿ ಪೊಪೆಟ್ ಸೀಟ್ ನಲ್ಲಿ. ಇಟ್ ಇಸ್ ಆಲ್ಸೋ hardened and ground, and that means grind and rigidly fixed inside the top cover by press spring.
ಹಾರ್ಡನ್ ಮಾಡಿ, ಗ್ರೈಂಡಿಂಗ್ ಮಾಡಿ, ಅಕ್ಯುರೇಟ್ ಫಿನಿಶ್ ಮಾಡಿ, ಟಾಪ್ ಕವರ್ ಒಳಗಡೆಗೆ ಪ್ರೆಸ್ ಫಿಟ್ ಅನ್ನ ಮಾಡಿ, ರಿಜಿಡ್ ಆಗಿ ಪ್ರೆಸ್ ಫಿಟ್ ಅನ್ನ. ಇನ್ನೊಂದು ಹೆವಿ ಸ್ಪ್ರಿಂಗ್ ಅಂತ ಹೇಳಿದೆ. This heavy spring is to retain the puppet. This spring has to seat the puppet in the pilot pot. Pilot pot ಒಳಗಡೆ puppet ಅನ್ನ ಸೀಟ್ ಮಾಡ್ಲಿಕ್ಕೆ, ಹಿಡಿದಿಟ್ಕೊಳ್ಳಿಕ್ಕೆ. This spring is housed in between the plunger and maximum diameter of the puppet. Plunger ಮತ್ತೆ ಆ ಮ್ಯಾಕ್ಸಿಮಮ್ ಡಯಾಮೀಟರ್ ಇರುತ್ತಲ್ಲ, ಅಲ್ಲಿ puppet ಅನ್ನ ರಿಟೈನ್ ಮಾಡ್ಲಿಕ್ಕೆ ಹೆವಿ ಸ್ಪ್ರಿಂಗ್ ಅನ್ನ ಹಾಕಿರ್ತಾರೆ. When the force exerted by the oil at the pilot port is more, the heavy spring lift up the puppet to relieve the oil. ನೋಡಿ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ಮಕ್ಕಳೇ, ಫೋರ್ಸ್ ಬಂದ ತಕ್ಷಣ ಆಯಿಲ್ದು ಪೈಲಟ್ ಪೋರ್ಟ್ ನಲ್ಲಿ ಜಾಸ್ತಿ ಆದ ತಕ್ಷಣ ಈ ಹೆವಿ ಸ್ಪ್ರಿಂಗ್ ಏನಿರುತ್ತೆ ಇದು ಆಟೋಮೆಟಿಕ್ ಆಗಿ ಲಿಫ್ಟ್ ಆಗುತ್ತೆ, ಲಿಫ್ಟ್ ಅಪ್ ದ ಪಪೆಟ್ ಅನ್ನ ಲಿಫ್ಟ್ ಮಾಡುತ್ತೆ. ಅವಾಗ ಏನಾಗುತ್ತೆ, ಎಕ್ಸಸ್ ಪ್ರೆಷರ್ ಇರತಕ್ಕಂತ ಆಯಿಲ್ ಹೋಗುತ್ತೆ, ಹೊರಗಡೆಗೆ ಹೋಗುತ್ತೆ. ಸೊ ದ ಟೆನ್ಷನ್ ಆಫ್ ದ ಸ್ಪ್ರಿಂಗ್ ಇಸ್ ಅಡ್ಜಸ್ಟೆಡ್ ಬೈ ಮೀನ್ಸ್ ಆಫ್ ನಾಬ್. ಮೊದಲೇ ಚಿತ್ರ ತೋರಿಸ್ತೇನೆ ನಾಬ್ ಅಂತ ಹೇಳಿ, ಆ ನಾಬ್ ಮೂಲಕ ಈ ಟೆನ್ಷನ್ ಅನ್ನು ನಾವೇನ್ ಮಾಡಬಹುದು, ಅಡ್ಜಸ್ಟ್ ಅನ್ನ ಮಾಡಬಹುದು. ಅನದರ್ ಒನ್ ಇಸ್ ಕಾಲ್ಡ್ ಅಡ್ಜಸ್ಟಿಂಗ್ ಸ್ಕ್ರೂ. ಫಸ್ಟೇ ಇರುತ್ತೆ ಇದು. ಸೊ ಅಡ್ಜಸ್ಟಬಲ್ ಸ್ಕ್ರೂ ಇಸ್ ಎ ಫೈನ್ ಪಿಚ್ಡ್ ಸ್ಕ್ರೂ ಅಲಾಂಗ್ ವಿತ್ ನಾಬ್ ಅಕಾರ್ಡೆಡ್ ಇನ್ ದ ಟಾಪ್ ಕವರ್. ಇದನ್ನ ಟಾಪ್ ಕವರ್ ಮೇಲೆ ಇದನ್ನ ಅಕಾಮಡೇಟ್ ಮಾಡಿರ್ತಾರೆ. ಫೈನ್ ಪಿಚ್ಡ್ ಸ್ಕ್ರೂ ಇರ್ತದೆ. ದ ಮ್ಯಾಚಿಂಗ್ ಥ್ರೆಡ್ ಫಾರ್ ದಿಸ್ ಸ್ಕ್ರೂ ಇಸ್ ಪ್ರೊವೈಡೆಡ್ ಬೈ ದಿ ರಿಟೈನರ್ rigidly fixed in the body by locking nut. ಯಾವ್ದ್ರಿಂದ ಫಿಕ್ಸ್ ಮಾಡಿರ್ತಾರೆ, ಇದನ್ನ ಲಾಕಿಂಗ್ ನಟ್ ಇಂದ ಫಿಕ್ಸ್ ಮಾಡಿರ್ತಾರೆ ರಿಜಿಡ್ ಆಗಿ ಬಾಡಿನಲ್ಲಿ. Spacers are used in initial seating to adjust the tension of the spring. Sometimes the spacers are also used for initial seating for adjust the tension of the spring. ಸ್ಪ್ರಿಂಗ್ ಟೆನ್ಷನ್ ಅನ್ನ ಅಡ್ಜಸ್ಟ್ ಮಾಡ್ಲಿಕ್ಕೆ ಕೆಲವು ಸಂದರ್ಭದಲ್ಲಿ ಸ್ಪೇಸಸ್ ಕೂಡ ಯೂಸ್ ಮಾಡ್ತಾರೆ. Leakage between the cast bodies and screw end are prevented by suitable seals made up of heat and oil resistance rubber. ಇಲ್ಲಿ ಆಯಿಲ್ ಲೀಕೇಜ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ಆಯಿಲ್ ಲೀಕೇಜ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಅಲ್ಲಿ ಕೆಲವು ಸೂಟಬಲ್ ಸೀಟ್ ಅನ್ನ ಹಾಕಿರ್ತಾರೆ. ಆ ಸೀಟ್ ಅನ್ನು ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ ಅಂದ್ರೆ ಮೇಡ್ ಅಪ್ ಆಫ್ ಹೀಟ್ ಅಂಡ್ ಆಯಿಲ್ ರೆಸಿಸ್ಟೆಂಟ್ ರಬ್ಬರ್. ಶಾಖ ಮತ್ತು ಆಯಿಲ್ ನಿಂದ ಯಾವುದೇ ರೀತಿ ತೊಂದರೆ ಆಗದೆ ಇರತಕ್ಕಂತ ಒಂದು ರಬ್ಬರ್ ಮೆಟೀರಿಯಲ್ ಇಂದ ಆ ಸೀಟ್ ಅನ್ನ ಮಾಡಿ ಅಲ್ಲಿಗೆ ವಾಸರ್ ಟೈಪ್ ಏನ್ ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಯಾಕೆಂದ್ರೆ ಟು ಪ್ರಿವೆಂಟ್ ದ ಲೀಕೇಜ್ ಆಫ್ ಆಯಿಲ್. ಅಂಡ್ ಪ್ಲಗ್ ಇಸ್ ಯೂಸ್ಡ್ ಟು ಡಮ್ಮಿ ದ ಪೋರ್ಟ್. ಪೋರ್ಟ್ ಅನ್ನ ಡಮ್ಮಿ ಮಾಡಕ್ಕೋಸ್ಕರ ಒಂದು ಪ್ಲಗ್ ಅನ್ನು ಕೂಡ ನಾವಿಲ್ಲಿ ಬಳಸ್ತೀವಿ. ದೀಸ್ ಅಡ್ಜಸ್ಟಿಂಗ್ ಸ್ಕ್ರೂಸ್ ನೋಡಿ, ಇಲ್ಲಿ ನಿಮ್ಗೆ ಮತ್ತೆ ಒಂದ್ ಅಗೇನ್ ಬ್ಯಾಲೆನ್ಸ್ಡ್ ಪಿಸ್ಟನ್ಸ್ ಇದೆ, ಕ್ರಾಸ್ ಸೆಕ್ಷನ್, ಇದನ್ನ ಕ್ರಾಸ್ ಕಟ್ ಮಾಡಿ ಪೈಲಟ್ ಆಪರೇಟೆಡ್ ಪ್ರೆಷರ್ ರಿಲೀಫ್ ವಾಲ್ವ್ ಇದು. ದಿಸ್ ಇಸ್ ಬಾಡಿ, ದಿಸ್ ಇಸ್ ಟಾಪ್ ಕವರ್, ದಿಸ್ ಇಸ್ ಪೊಪೆಟ್ ಇಲ್ಲಿದೆ, ದಿಸ್ ಇಸ್ ಅಡ್ಜಸ್ಟಿಂಗ್ ಸ್ಕ್ರೂ. ಸೊ ಇಷ್ಟು ಪಾರ್ಟ್ ಈ PRV ನಲ್ಲಿದೆ. ದ ಕಂಪ್ಲೀಟ್ ಅಸೆಂಬ್ಲಿ ಆಫ್ ಆಲ್ ಪಾರ್ಟ್ ಇನ್ ಪೈಲಟ್ ಆಪರೇಟೆಡ್ ರಿಲೀಫ್ ವಾಲ್ವ್ ಇಸ್ ಸೋನ್ ಇನ್ ಫಿಗರ್ ಬೈ ಕ್ರಾಸ್ ಸೆಕ್ಷನ್. ಇಲ್ಲಿ ಕಂಪ್ಲೀಟ್ ಅಸೆಂಬ್ಲಿ ಇಲ್ಲಿ ನಿಮಗೆ ಟಾಪ್ ಕವರ್ ಇದೆ, ಪೊಪೆಟ್ ಇದೆ, ಸ್ಪ್ರಿಂಗ್ಸ್ ಇದೆ, ಲೈಟ್ ಸ್ಪ್ರಿಂಗ್ ಇದೆ, ಹೆವಿ ಸ್ಪ್ರಿಂಗ್ ಇದೆ, ಬ್ಯಾಲೆನ್ಸ್ಡ್ ಪಿಸ್ಟನ್ಸ್ ಇದೆ. ಅಂದ್ರೆ ನಿಮಗೆ ಒಂದೊಂದು ಪಾರ್ಟ್ ಅನ್ನು ಕನ್ಸ್ಟ್ರಕ್ಷನ್ಸ್ ಯಾವ ರೀತಿ ಇದೆ ತೋರಿಸಿದ್ರೆ ಇಟ್ ಈಸ್ ಕಾಲ್ಡ್ ಅಸೆಂಬ್ಲಿ. ಕಟ್ ಮಾಡಿ ನಿಮಗೆ ಒಂದು ಸೆಕ್ಷನಲ್ ವ್ಯೂವನ್ನ ತೋರಿಸಿರ್ತಕ್ಕಂಥದ್ದು. ಸೊ ಇದಿಷ್ಟು ಮಕ್ಕಳೇ ವಾಟ್ ಇಸ್ ಕಾಲ್ಡ್ ಪ್ರೆಷರ್ ರಿಲೀಫ್ ವಾಲ್ವ್, ವಾಟ್ ಆರ್ ಆಲ್ ದ ಪಾರ್ಟ್ಸ್ ಆಫ್ ದಿ PRV, ಫಂಕ್ಷನಲ್ ಅಂಡ್ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಆಫ್ ದ PRV ನ ಪ್ರೆಷರ್ ರಿಲೀಫ್ ವಾಲ್ವ್ ಬಗ್ಗೆ ಈ ಒಂದು ತರಗತಿನಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಹೆಚ್ಚಿನ ಮಾಹಿತಿಗಾಗಿ ಕೋರ್ಸ್ ನಿಮಿ ವೀಕ್ ನಂಬರ್ 91 ನಲ್ಲಿ ಇದ್ರ ಬಗ್ಗೆ ನಿಮಗೆ ಪಾಠ ಇದೆ. ಸೊ ಮತ್ತೆ ಅಲ್ಲೊಂದ್ಸಲಿ ನೀವು ಏನೇ ಡೌಟ್ಸ್ ಇದ್ರೆ ಕೇಳಿ. ಮತ್ತೆ ನಿಮ್ಗೆ ಏನಾದರೂ ಅನುಮಾನ ಇದ್ರೆ ಇದನ್ನ ನಾನು ನಿಮಗೆ ವಿಡಿಯೋನ ಶೇರ್ ಮಾಡ್ತೀನಿ, ಅಲ್ಲಿ ಕಾಮೆಂಟ್ಸ್ ಅಲ್ಲಿ ಹಾಕಿ ನಾನು ನಿಮಗೆ ಆನ್ಸರ್ ಅನ್ನ ತಿಳಿಸ್ತೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ ಮಕ್ಕಳೇ. ಧನ್ಯವಾದಗಳು.